ಮಹೋತ್ಸವ ಕಾರ್ಯಕ್ರಮವನ್ನು ಗುರುಗಳು ಮಾಡ್ತಾ ಇದ್ದಾರೆ. 23ರಿಂದ ಆರಂಭ ಆಗ್ತದೆ. 22ನೇ ತಾರೀಕು ಸಂಜೆ ಇಲ್ಲಿ ನಮ್ಮ ಮಂತ್ರಾಲಯ ಸ್ವಾಮಿಗಳವರ ಶೋಭಾಯಾತ್ರೆ ಕಾರ್ಯಕ್ರಮ ಒಂದು 2-3 ಕಿಲೋಮೀಟರಿಂದ ಆರಂಭ ಆಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಭಜನಾ ಮಂಡಳಿ ತಾಯಿಯಂದರು ಒಂದು ದಿವಸ ವಾಸ್ತವ್ಯ ಮಾಡಿದರೂ ಪರವಾಗಿಲ್ಲ, ದೊಡ್ಡ ಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಬೇಕು ಎಂಬುದನ್ನು ಹೇಳ್ತಾರೆ. ಇಂತಹ ಕ್ಷೇತ್ರದಲ್ಲಿ ವಾದಿರಾಜರ ಜನ್ಮಸ್ಥಳವಾಗಿರ್ತಕ್ಕಂಥ ಹೂವಿನಕೆರೆ ಕ್ಷೇತ್ರದಲ್ಲಿ ನೀವು 22ನೇ ತಾರೀಕು ಮಧ್ಯಾಹ್ನನೇ ಅಥವಾ ಸಂಜೆ ಬಂದರೆ ಮಂತ್ರಾಲಯ ಸ್ವಾಮಿಗಳವರ ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮರುದಿನ 23ನೇ ತಾರೀಕು ಮಾರ್ಚ್ 23, 2026 ಪ್ರಾತಃ ಕಾಲದಿಂದ 5 ಗಂಟೆಯಿಂದ ಸುಪ್ರಭಾತ ಕಾರ್ಯಕ್ರಮ ಇತ್ಯಾದಿ ಎಲ್ಲ ಪಾರಾಯಣದ ಕಾರ್ಯಕ್ರಮ ಸಂಕಲ್ಪಪೂರ್ವಕವಾಗಿ ಪಾರಾಯಣ ಕಾರ್ಯಕ್ರಮಗಳು ಸಾಮೂಹಿಕವಾಗಿ ನಡೀತವೆ. ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಭಜನಾ ಮಂಡಳಿ ತಾಯಂದಿರು ಕೂಡ ಸಾವಿರಾರು ಜನ ಬರ್ತಾ ಇದ್ದಾರೆ.